ಮೇಡಮರ ಇದು ಹಸಿರು ಇವತ್ತೇನು ಉತ್ತರ ಕರ್ನಾಟಕದ ಒಂದು ಹುಬ್ಬಳ್ಳಿ ಭಾಗದಲ್ಲಿ ಎಲ್ಲ ವಧುವರರು ಮತ್ತು ತಾವು ಕೂಡ ಹಸಿರು ಶಾಲೆ ಸಮೇತವಾಗಿ ಈ ಹುಬ್ಬಳ್ಳಿಗೆ ತಾವು ಬಂದಿರಿ. ಇದರ ಕಾರಣ ಏನು ಸರ್? ವಾತಿನಡ್ರಿ 1008 ಮಂದಿ ಆದ ಮೂಲಕ ಈಗ ಪಾತ್ರೆ ಮನೆ ಇಲ್ಲ ಆ ಥರ ಎಲ್ಲ ಇವ್ರಿಗೆ ಮನೆ ಕೊಡ್ತೇವೆ ಅಂತ ನಾವು ಹೇಳಿದ್ವಿ. 1008 ಜೋಡಿಗೆ 5 ಲಕ್ಷದ ವೆಚ್ಚದ ಮನೆ ಕೊಡ್ತೇವೆ ಅಂತ ಹೇಳಿದ್ವಿ. ಅದ್ರ ಸಂಬಂಧ ಈಗ ನಮ್ಮ ಮನವಿ ಕೊಡ್ಬೇಕಂತ ಕೇಳಬೇಕಂತ ಜಮೀರ್ ಅಹಮದ್ ಖಾನ್ ಸರ್ ಕಡೆ ಬಂದಿದ್ದೀವಿ. ಸರ್, ರೈತ ಕುಟುಂಬಕ್ಕೆ ತಾವೇನು ಚಿತ್ರದುರ್ಗಲ್ಲಿಗೆ ಮದುವೆ ಮಾಡಿದ್ದು ಜಗಜ್ಜಾಗಿರಾತ ಆಗೈತಿ. ಆ 1008 ಮದುವೆ ಮಾಡಲ್ಲ ತಾವೆಲ್ಲ ಯಾವ ತೊಂದರೆಗಳನ್ನು ಅನುಭವಿಸಿದ್ರಿ? ಯಾವ ರೀತಿಯಾದ ಯಶಸ್ವಿಯನ್ನು ಗಳಿಸಿದ್ರಿ? ಫುಲ್ ಇದಾಯ್ತು ರೀ ಸರ್. ಭಾಳ ಒಂದು ಅದ್ಭುತವಾಗಿ ಒಂದು ಮದುವೆ ಆಯ್ತು. ಕರ್ನಾಟಕದಾಗ ಒಂದು ಇತಿಹಾಸ ಆತ್ರಿ ಸರ್. ಕರ್ನಾಟಕದಾಗ ಒಂದು ಇತಿಹಾಸ ಆತ್ರಿ. 1008 ಅಂದ್ರೆ ಯಾರೂ ಮಾಡಿಲ್ಲ. ಬಿ.ಟಿ. ಚಂದ್ರಶೇಖರ್ ಅವರು ಈ ಥರ ಮಾಡಿದಾರಂದ್ರೆ ಭಾಳ ಖುಷಿ ಆಗ್ತೈತ್ರಿ. 1008 ಜೋಡಿಗೆ ಮಾದರಿಯಾಗಿ ಒಂದು ನಿಂತಾರ ಅವ್ರಿ ಸರ್. ಎಲ್ಲ ಅಷ್ಟ ಹಗರಾನಿ ಮಾತಲ್ರಿ. 1008 ಮದುವೆ ಮಾಡ್ಬೇಕಂದ್ರೆ ರೀ ಭಾಳ ಸ್ಟ್ರಗಲ್ ಮಾಡಿದವ್ರಿ. ಹಗಲು ರಾತ್ರಿ ಸುತ್ತಿದೇವ್ರಿ. ಮನಿ ಮಠ ಅಲ್ದ ಹಗಲು ರಾತ್ರಿ ಸುತ್ತಿದೇವ್ರಿ. 1008 ಮದುವೆ ಮಾಡಿದೇವ್ರಿ. 1008 ಜೋಡಿಗೆ ಮನೆ ಕೊಡ್ಬೇಕಂತ ನಾವು ಬೇಡ್ಕೊಳಕ್ ಬಂದಿದ್ದೇವ್ರಿ ಸರ್. 1008 ಜೋಡಿಗಳ ಲಗ್ನ ಮಾಡಿದ್ರಲ್ಲ, ಯಾವ ಸಂಘಟನೆ ವತಿಯಿಂದ ಮಾಡಿದಿರಿ? ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಬಿ.ಟಿ. ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಸರ್. ಮತ್ತೀಗ ಹುಬ್ಬಳ್ಳಿಯಲ್ಲಿ ನೀವು 1008 ಜೋಡಿಗಳು ಮಾಡಿ ಲಗ್ನ ಮಾಡಿದ್ರಲ್ಲ, ಎಲ್ಲರೂ ಕೂಡ ವಧುವರರು ಕೂಡ ಈ ಹುಬ್ಬಳ್ಳಿಯಲ್ಲಿ ಬಂದಿದ್ದಾರೆ. ಹೌದ್ರಿ ಸರ್. 1008 ಜೋಡಿಗಳೆಲ್ಲ ಬಂದವ್ರಿ ಸರ್. ಎಲ್ಲ ತಾಲೂಕು ಜಿಲ್ಲೆಗಳು 5 ಜಿಲ್ಲೆಗಳೆಲ್ಲ ಬಂದವ್ರಿ ಸರ್. ಈ ಮುಂದಿನ ರೂಪುರೇಷೆ ಏನು ನಿಮ್ಮದು? 1000 ಜೋಡಿ ಅಂಟು ಮದುವೆ ಮಾಡಿದಂಥ ಬಂದಂಥವ್ರು ಕೂಡ ಈ ವೇದಿಕೆ ಬಿಟ್ಟು ಹೊರಭಾಗದಲ್ಲಿ ಇದ್ದೀರಿ. ಯಾಕೆ? ನಮ್ದು ಒಳಗೆ ಗೇಟ್ ಪಾಸ್ ಇರಬೇಕಂತ ನಮ್ಮ ಏನು ಅಧ್ಯಕ್ಷರೆಲ್ಲ ಹೊರಗಡೆ ಹೋಗಿದ್ದಾರೆ. ನಾವು ಒಳಗಡೆ ಇದ್ದು ಈಗ ಹೊರಗೆ ಬಂದೆವು. ಈಗ ಮನವಿ ಮುಖಾಂತರ ಎಲ್ಲರಿಗೂ ಜೋಡಿಗೆ ಮನೆ ಸಿಗುವುದು ಅಂತ ಗ್ಯಾರಂಟಿ ಏನ? ಸಚಿವರ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಾರೆ ಸರ್. ಮನೆ ಮಕ್ಕಳಿಗೆ ಕೊಡ್ತಾರಂತ ಒಪ್ಪಿಗೆ ಎಲ್ಲ ರೈತನ ಮಕ್ಕಳಿದಾರೆ, ತಾಯಿ ಇಲ್ಲ. ಆಮೇಲೆ ಅಂಗವಿಕಲರಿದ್ದಾರೆ ಇದ್ರೊಳಗೆ. ನಮ್ಮ ಮನೆಗೆ ಮಾಡ್ಕೊಂಡವ್ರೆ ಇವ್ರಿಗೆಲ್ಲ ಮನೆ ಕೊಡೋಂತ ಮಾಡ್ಕೊಂಡು. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ.